ಅಣ್ಣ ಏನೇನ್ ಮಾಡ್ತಿದ್ರ ಐಟಮ್? ಆಮೇಲೆ ಆಮೇಲೆ ಇಲ್ಲ ಇಲ್ಲ ನಮ್ಮ ಹುಡುಗ ಏನ್ ಸ್ಪೆಷಲ್ ನಿಮ್ದು? ಧರ್ಮಸ್ಥಳ ಲಕ್ಷ್ಮೀಕೋತ್ಸವ ಪ್ರಯುಕ್ತ ಮಾಡ್ತಾ ಇರೋಂಥದ್ದು. ಧರ್ಮಸ್ಥಳ ಲಕ್ಷ್ಮೀ ಪ್ರಯುಕ್ತವಾಗಿ ಈ ತರ ಅನುದಾನ ಮಾಡ್ತಾರ. SKR ಮಾರ್ಕೆಟ್ ಬೆಂಗಳೂರು ಕಡೆಯಿಂದ ಬಂದಿರೋಂಥವ್ರು. ಇವರು ಕೆಲವೊಂದು ಐಟಮ್ಗಳನ್ನ ಅನ್ನಪ್ರಸಾದವಾಗಿ ಕೊಡ್ತಾ ಇದ್ದಾರೆ. ರೈಸ್ ಬಾತ್ ಇದೆ, ಬಜ್ಜಿ ಇದೆ, ಜಿಲೇಬಿ ಇದೆ. ಪ್ರಯುಕ್ತ ಲಕ್ಷ ದೀಪೋತ್ಸವ ಪ್ರಯುಕ್ತ ಧರ್ಮಸ್ಥಳದಲ್ಲಿ ಕೊಡ್ತಾರಂಥದ್ದು. ಇಲ್ಲೇ ಪಕ್ಕದಲ್ಲಿ ಮುಗಳೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥ ಭಕ್ತಾದಿಗಳು ಧರ್ಮಸ್ಥಳ ಪ್ರಯುಕ್ತ ಅನುದಾನ ಮಾಡ್ತಾರಂಥದ್ದು. ಇಲ್ಲಿಂದ ಚಟ್ನಿ, ಬಜ್ಜಿ, ದೋಸೆ, ಇಡ್ಲಿ, ತಟ್ಟೆ ಇಡ್ಲಿ ಎಲ್ಲ ಮಾಡ್ತಿದ್ದಾರೆ. ಲಕ್ಷ್ಮೀ ಪ್ರಯುಕ್ತ ಸೇರುವಂತ ಜನ ಸಾಗರ ಅಂದ್ರೆ ಜನಸಾಗರ. ಜನ ಅಂದ್ರೆ ಜನ. ಪ್ರತಿಯೊಂದು ಹಳ್ಳಿಗಳಿಂದ, ಪ್ರತಿಯೊಂದು ಊರುಗಳಿಂದ ಬಂದು ಈ ತರ ಕೌಂಟರ್ ಮಾಡಿ ಅವರೇ ಸ್ವಂತ ಶಾಮಿಯಾನ ಮಾಡಿಕೊಂಡು, ಅವರೇ ಶಾಮಿಯಾನ, ಅವರೇ ಭಟ್ರು ಎಲ್ಲ ಅವ್ರ ಸ್ವಂತ ಖರ್ಚಿಂದ ಮಾಡೋಂಥದ್ದು. ಇದು ಧರ್ಮಸ್ಥಳದಲ್ಲಿ ಲಕ್ಷ್ಮೀಕೋತ್ಸವ ಪ್ರಯುಕ್ತವಾಗಿ ಅವರೇ ಸ್ವಂತ ಖರ್ಚಿಂದ ಮಾಡೋಂಥದ್ದು. ಇದು ಇಲ್ಲಿ ಕಲ್ಕುಂಟೆ ಪುಳಿಯೋಗರೆ, ಬಜ್ಜಿ, ಬೋಂಡ ಮಾಡೋಂಥ ಕೌಂಟ್ರಿ ಇದು. ಇದು ಬಂದ್ಬಿಟ್ಟು ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕಿಂದ ಬಂದಿರೋಂಥವ್ರು. ಸತ್ತನೂರು ಇದರಿಂದ ಫ್ರೂಟ್ಸು ಮಾಡ್ತಾ ಇದ್ದಾರೆ. ಪಪ್ಪಾಯಿ, ಪೈನಾಪಲ್ಲು, ಆಪಲ್ಲು, ಬಾಳೆಹಣ್ಣು ಇದು ಮಾಡ್ತಾ ಇರೋಂಥದ್ದು. ಸ್ವಚ್ಛತೆಯನ್ನು ಕಾಪಾಡಿ. ಅನ್ನ ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ. ದಯವಿಟ್ಟು ಊಟ ಮಾಡಿ ಆರಾಮಾಗಿ. ಈ ಮಾತು ಸತ್ಯ. ಅನ್ನ ತಿನ್ನುವ ಹಕ್ಕಿದೆ, ಬಿಸಾಡುವ ಹಕ್ಕಿಲ್ಲ. ಈ ಮಾತು ಸತ್ಯ. ಹತ್ತೂರು ಕಡೆಯಿಂದ ಬಂದಿರೋಂಥದ್ದು. ಜೈ ಮಾರುತಿ ನಗರ ರವಿ ಬಡಾವಣೆ, ನಂದಿನಿ ಲೇಔಟ್, ಬೆಂಗಳೂರು ಬಂದಿರೋಂಥವ್ರು. ಇದೆ ನೋಡಿ, 13ನೇ ವರ್ಷದ ಅನ್ನದಾಸೋಹ ಧರ್ಮಸ್ಥಳದಲ್ಲಿ ಲಕ್ಷದೀಪದ ಪ್ರಯುಕ್ತವಾಗಿ 13ನೇ ವರ್ಷದ ಅನ್ನದಾಸೋಹ ಮಾಡ್ತಾ ಇರೋಂಥದ್ದು. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಯಾವ ಊರಿಂದ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಮಾಡ್ತಿದ್ದಾರೆ ನೋಡಿ. ರುಮಾಲ್ ರೋಟಿ ಮಾಡ್ತಿದ್ದಾರೆ. ಆಮೇಲೆ ಕುರ್ಮಾ, ಮೊಸರನ್ನ ಮಾಡ್ತಿದ್ದಾರೆ. ಅನಂತರಾಮಯ್ಯನವರು ಗಡಾಚಾರಪಾಳ್ಯ, ಬೆಂಗಳೂರು, ಚಿಮ್ಮಂಡಳ್ಳಿ, ಹೊಸಕೋಟೆ ಎಲ್ಲ ಸ್ನೇಹಿತರು ಮಾಡ್ತಾರಂಥದ್ದು. ಇಲ್ಲಿ ಸೇಮ್ ಪಾಯಸ, ಮೊಸರನ್ನ, ಇಡ್ಲಿ, ತಟ್ಟೆ ಇಡ್ಲಿ, ಸ್ಪೆಷಲ್ ತಟ್ಟೆ ಇಡ್ಲಿ ಮಾಡ್ತಿರೋಂಥದ್ದು. ಸೂಪರ್. ಜನ ನೋಡಿ, ಜನ ಸಿಕ್ಕಾಪಟ್ಟೆ ಜನ ಅಂದ್ರೆ ಜನ. ಲಕ್ಷ ದೀಪೋತ್ಸವ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಅಂದ್ರೆ ಜನ ಮೈನ್. ಸುಂದರ ಜನಸಾಗರ ಮಾಡ್ತಿರೋಂಥದ್ದು. ಜನಸಾಗರ. ಎಲ್ಲಿ ನೋಡಿ ಜನ, ಲಕ್ಷ ದೀಪೋತ್ಸವ ಪ್ರಯುಕ್ತ ಎಲ್ಲಿ ನೋಡಿ ಜನ. ವಿತ್ ಫ್ಲವರ್ ಡೆಕೋರೇಷನ್ ಮಾಡ್ತಿರೋಂಥದ್ದು. ರೈಸ್ ಬಾತು, ಮೊಸರನ್ನ, ಪಾಯಸ, ಸಾಗು
ರವೆ ಇಡ್ಲಿ ಕೌಂಟರ್. ಜಿಲೇಬಿ ಇದೆ, ರವೆ ಇಡ್ಲಿ ಕೌಂಟರ್ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಭಟ್ರುಗಳು, ಕೆಲಸಗಾರರು ತುಂಬಾ. ಸ್ವೀಟು, ಖಾರ, ರೈಸ್ ಬಾತ್ ಎಲ್ಲ ರೆಡಿ. ಇನ್ನೊಂದವ್ರಿಗೆ ಹಬ್ಬ ಅನ್ನಸಂತರ್ಪಣೆ ಕಾರ್ಯಕ್ರಮ, ಧರ್ಮಸ್ಥಳ ಅನ್ನಸಂತರ್ಪಣೆ ಕಾರ್ಯಕ್ರಮ. ಸ್ನೇಹಿತರೆ, ಇಲ್ಲಿ ಧರ್ಮಸ್ಥಳ ಲಕ್ಷದೀಪದ ಪ್ರಯುಕ್ತವಾಗಿ ಅನ್ನದಾನ ಸಂತರ್ಪಣೆ ನಡೆಯುತ್ತೆ. ಇಲ್ಲಿ ನೋಡಿ ಜನ ಹೇಗ್ ತುಂಬಿದಾರೆ ಜನ ಅಂತಂದ್ರೆ ಸಿಕ್ಕಾಪಟ್ಟೆ. ಸಿಕ್ಕಾಪಟ್ಟೆ ಜನ. ಬಾಬಾ ಈ ಜನ ತಳ್ಕೊಂಡ್ ಬರೋಷ್ಟೊತ್ತಿಗೆ ಇಲ್ಲಿ ಊಟದ ಕೌಂಟರ್ಗಳು ಧರ್ಮಸ್ಥಳದಲ್ಲಿ ನಡೆಯುವಂತ ಅನ್ನದಾನಕ್ಕೆ ಊಟ ಬಡಿಸೋಂತ ಕೌಂಟರ್ಗಳು ಎಲ್ಲ ಕೌಂಟ್ರು ಫುಲ್ ಜನ. ಸಿಕ್ಕಾಪಟ್ಟೆ ಜನ. ನೋಡಿ ಎಲ್ಲಿ ಊಟ ಕೊಡ್ತಾರೆ ಕೌಂಟರ್ಗಳೆಲ್ಲ ಫುಲ್ ಜನ. ನನ್ನ ಮಧ್ಯೆ ಹೋಗಿ ವಿಡಿಯೋ ಮಾಡಕ್ಕಾಗಲ್ಲ, ಮಾಡ್ತಾ ಇದ್ದೀನಿ. ಜನ ಅಂತೂ ಇಲ್ಲಿ ಅನ್ನದಾನ ಮಾಡುವಂತ ಪ್ರೋಗ್ರಾಮ್ ಲಕ್ಷ್ಮೀಪುರದಲ್ಲಿ ಧರ್ಮಸ್ಥಳದಲ್ಲಿ ನೋಡಿ ಲಕ್ಷ್ಮೀಪುರ ವಿಜಯಪುರ ಸುತ್ತಮುತ್ತಲ ಗ್ರಾಮಸ್ಥರು ಅಣ್ಣಪ್ಪ ಸಂತರ್ಪಣೆ ನಡೀತಿರೋಂಥದ್ದು ನಿಧಾನ. ಸಿಕ್ಕಾಪಟ್ಟೆ ಜನ. ಜನ ತಿಂದು ಪ್ಲೇಟ್ಗಳೆಲ್ಲ ಇಲ್ಲೊಂದು ಡಸ್ಟ್ಬಿನ್ ಹಾಕ್ತಾ ಇದ್ದಾರೆ. ಎಲ್ಲ ಅಡಿಕೆ ಎಲೆಗಳು. ಅಲ್ಲ ಸುಮಾರು ಊರುಗಳಿಂದ ಬಂದಿರ್ತಾರೆ ಜನ. ಸುಮಾರು ಊರುಗಳಿಂದ ಬಂದು ಅವ್ರವ್ರ ಕೌಂಟ್ರುಗಳು. ಇದು ನಮ್ಮ ಜಮ್ಮಗೋಡೆ, ಬೇರ್ಸಂದ್ರ, ದೇವಗನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು. ಇಲ್ಲಿ ಮುದ್ದೆ, ಕಾಳುಳಿ, ಬಿಸಿಬೇಳೆ ಬಾತು ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಜನ ಕ್ಯೂ ಅಲ್ಲಿ ಬಂದು ಬೇಳೆ ಊಟ ಹಾಕ್ಸ್ಕೊಂಡು ತಿಂತಾ ಇರೋಂಥ ದೃಶ್ಯ. ಮನು ಹಾಯ್ ನಮ್ಮನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಸ್ವಾಗತ ಮಾಡೋದು ಸ್ವೀಟ್ ಮಾಸ್ಟರ್ ಅಲ್ಲೇ ಇದ್ದಾರೆ ಹಿಂದೆ. ಜನ ಇಲ್ಲಿ ಯಾವುದೇ ತರ ಇವಾಗ ಊಟ ಬಡಿಸ್ತಾರಂತ ವಿಷಯ ಇದು. ಕ್ಯೂ ಅಲ್ಲಿ ಬಂದು ಅವ್ರಿಗೆ ಬೇಕಾದ ಪದಾರ್ಥಗಳನ್ನ ಹಾಕ್ಸ್ಕೊಂಡು ಮುದ್ದೆ, ಕಾಳುಳಿ, ಬಿಸಿಬೇಳೆ ಬಾತು, ಏನೇನ್ ಐಟಮ್ ಇದೆಯಪ್ಪ? ಮುದ್ದೆ, ರಾಗಿ ಮುದ್ದೆ, ಕಾಳುಳಿ, ಬಿಸಿಬೇಳೆ ಬಾತು, ಪಲಾವು, ಖಾರ ಬುಂದಿ. ಸೂಪರ್ ಇದು ನಮ್ದೇ ಕೊಂಡ್ರು ಜಂಗಮಗೋಡೆದು. ಈ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಪ್ರಯುಕ್ತ ಅನ್ನ ಸಂತರ್ಪಣೆ, ಮುದ್ದೆ, ಕಾಳು ಸಾರು, ಪಲಾವ್, ಬಿಸಿಬೇಳೆ ಬಾತ್ ಮತ್ತು ಜಿಲೇಬಿ.
ಹಿಂದೆ ಅಂತಲ್ಲ, ಸುಮಾರು ಬಂದಿರ್ತಾರೆ, ಸುಮಾರು ಹಳ್ಳಿಗಳಿಂದ ಸುಮಾರು ಊರುಗಳಿಂದ ಬಂದು ಅನ್ನದಾನಕ್ಕೆ ಅಂತೇಳಿ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ನೀವೆಲ್ಲ ದೃಶ್ಯ, ಎಷ್ಟು ಜನ ಸೇರ್ತಾರೆ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಅಂತಂದ್ರೆ. ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಧರ್ಮಸ್ಥಳ ಲಕ್ಷ ದೀಪೋತ್ಸವ. ಜನ ಅಂದ್ರೆ ಸೇರೋದು ಕರ್ನಾಟಕದ ಧರ್ಮಸ್ಥಳದಲ್ಲಿ ಸೇರೋದು ಜನಸಾಗರ ನೋಡಿ. ಬಾ 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 ಬಾ. ಅಂಗಡಿ ಮಳಿಗೆಗಳು, ಬಂದಿರೋಂತ ಜನರು ಸಿಕ್ಕಾಪಟ್ಟೆ. ಇಲ್ಲ, ಪ್ರತಿಯೊಂದು ಅಂಗಡಿಗಳು, ಯಾವ ತರ ಅಂಗಡಿ ಬೇಕು ನಿಮ್ಗೆ, ಯಾವ ತರ ಅಂಗಡಿ ಬೇಕು, ಒಬ್ಬ ಬೊಂಬೆ ಅಂಗಡಿ, ಯಾವ ತರ ಅಂಗಡಿ ಬೇಕು. ಎಲ್ಲ ಗೋಬಿ ಮಂಚೂರಿ ಅಂಗಡಿಗಳು, ಹೋಟ್ಲುಗಳು, ಪ್ರತಿಯೊಂದು. ಕಣ್ಣು ತುಂಬುವಷ್ಟು ಜನ ಧರ್ಮಸ್ಥಳದಲ್ಲಿ, ಕಣ್ಣು ತುಂಬುವಷ್ಟು ಜನ. ಧರ್ಮಸ್ಥಳ ಲಕ್ಷ ದೀಪೋತ್ಸವ ಅಂದ್ರೆ ಸಾಮಾನ್ಯ ಅಲ್ಲ, ತುಂಬಾ ಜನ, ತುಂಬಾ. ಸಿಕ್ಕಾಪಟ್ಟೆ ಜನ ಅಂದ್ರೆ ಸಿಕ್ಕಾಪಟ್ಟೆ. ಲಕ್ಷ ದೀಪೋತ್ಸವ ಧರ್ಮಸ್ಥಳ ಅಂದ್ರೆ ಸಿಕ್ಕಾಪಟ್ಟೆ ಜನ.